ನಮಸ್ಕಾರ. ಇವತ್ತು ನಿನ್ನೆಯಿಂದ ಏನು ನಮ್ಮ ಜನಪ್ರಿಯ ಶಾಸಕರಂತ ನಂಜೇಗೌಡರು ಸರ್ಕಾರದಿಂದ ಮೊದಲನೇ ಬಾರಿಗೆ 50 ಲಕ್ಷ ಹಾಕ್ಸ್ಕೊಟ್ಟಿದ್ರು. ತದನಂತರ ಎರಡನೇ ಬಾರಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ದಕ್ಕೆ 30 ಲಕ್ಷ ಮತ್ತೆ ಹಾಕ್ಸ್ಕೊಟ್ರು. ಆ 30 ಲಕ್ಷ ರೂಪಾಯಿ ಕೆಲಸ ನಿನ್ನೆಯಿಂದ ಕಾಂಕ್ರೀಟ್ ಹಾಕೋಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ. ನಾವು ಮಾಲೂರು ತಾಲೂಕಿನ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಪರವಾಗಿ ನಂಜೇಗೌಡರಿಗೆ ಧನ್ಯವಾದಗಳು ತಿಳಿಸ್ತಾ, ಮೊಟ್ಟ ಮೊದಲ ಬಾರಿಗೆ ಈ ಬಿಲ್ಡಿಂಗು ಈ ಕಾಂಪೌಂಡ್ ಆಗಿ ಬಿಲ್ಡಿಂಗ್ ಅಷ್ಟಾಗಿ ಹಂಗೆ ಸುಮಾರು 4-5 ವರ್ಷದಿಂದ ಪೆಂಡಿಂಗ್ ಇತ್ತು. ನಾವೆಲ್ಲ ನಂಜೇಗೌಡರು ಶಾಸಕರಾದ ಮೇಲೆ ಹೋಗಿ ಕೇಳ್ಕೊಂಡಾಗ ಸ್ವಂತವಾಗಿ ಅವರು 25 ಲಕ್ಷ ರೂಪಾಯಿ ಫಸ್ಟು ನಮ್ಮ ಈದ್ಗಾ ಮೈದಾನದಲ್ಲಿ ತಂದುಕೊಟ್ರು. ಅದಾದ ಮೇಲೆ ಕಾಂಕ್ರೀಟ್ ಹಾಕಬೇಕು, ಚುರುಕಿ ಹಾಕಬೇಕು ಅಂದಾಗ 10 ಲಕ್ಷ ರೂಪಾಯಿ ಕಾಂಕ್ರೀಟು ಅವ್ರದ್ದೇ ಇದು ಕಾಂಕ್ರೀಟ್ ಇದು ಯಾವುದು ಇದು ಮಾಡ್ತಾಯಿದ್ದಾರೆ, ಯಾವುದು ಇದು ಅದರಿಂದ ಕಳಿಸ್ಕೊಟ್ರು 10 ಲಕ್ಷ ರೂಪಾಯಿ ಕಾಂಕ್ರೀಟು. ತದನಂತರ ನಮ್ಮ ಸರ್ಕಾರ 23ರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಅಲ್ಪಸಂಖ್ಯಾತರ ಮಂತ್ರಿಗಳಾದಂಥ ಜಮೀರ್ ಅಹಮದ್ ಖಾನ್ ಅವ್ರ ಹತ್ರ ಮನಿ ಮಾಡಿಕೊಂಡು 50 ಲಕ್ಷ ಹಾಕ್ಸ್ಕೊಟ್ರು. 50 ಲಕ್ಷದಲ್ಲಿ ಒಳಗೆ ಎಲ್ಲ ಕೆಲಸ ಮುಗೀತು. ಅದಾದಮೇಲೆ ಮತ್ತೆ ನಾವು ರಿಕ್ವೆಸ್ಟ್ ಮಾಡಿದ್ರಿ, ಇನ್ನೂ ಸ್ವಲ್ಪ ದುಡ್ಡು ಸಾಕಾಗಲ್ಲ ಅಂತ ಮತ್ತೆ 30 ಲಕ್ಷ ರೂಪಾಯಿ ಹಾಕ್ಸ್ಕೊಟ್ರು. ಆ 30 ಲಕ್ಷ ರೂಪಾಯಲ್ಲಿ ಇವಾಗ ಕಾಂಕ್ರೀಟ್ ಕೆಲಸ ನೋಡಿ ಭಾಳ ಚೆನ್ನಾಗಿ ನಡೀತಾ ಇದೆ. ನಾವು ಮಾಲೂರು ತಾಲೂಕಿನ ಎಲ್ಲ ಅಲ್ಪಸಂಖ್ಯಾತರ ಪರವಾಗಿ ಮಾನ್ಯ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಿ. ಮಾಲೂರು ಜನತೆಗೆ ನಮಸ್ಕಾರ. ಈ ದಿನ ನಾವು ಏನೊಂದು ಈ ಸುಂದರವಾದಂತಹ ಮುಸ್ಲಿಂ ಬಾಂಧವರ ಶಾದಿ ಮಹಲನ್ನು ನಾವು ಏನು ನೋಡ್ತಾ ಇದ್ದೀವೋ, ಇದು ನೀವು ಒಂದು ವರ್ಷದ ಹಿಂದೆ ಬಂದು ನೋಡಿದ್ದಿದ್ರೆ ಇದು ಶಾದಿ ಮಹಲ್ ಅಲ್ಲ, ಯಾವುದೋ ಒಂದು ಕಾಡಲ್ಲಿ ಒಂದು ಹಳೆ ಸ್ಮಾರಕ ಇದ್ದಂಗೆ ಕಾಣಿಸ್ತಾ ಇತ್ತಿದ್ದು. ಇದನ್ನು ನಾವು ಉದ್ದೇಶಿಸಿ ನಮ್ಮ ಶಾಸಕರ ಬಳಿ ಕೆ.ವಿ. ನಂಜೇಗೌಡರ ಬಳಿ ಹೋಗ್ಬಿಟ್ಟು ನಾವೆಲ್ಲ ನಮ್ಮ ಮುಸ್ಲಿಂ ಬಾಂಧವರೆಲ್ಲ ಕೇಳ್ಕೊಂಡಾಗ, ಅಣ್ಣ ಈ ಥರ ಆಗಿದೆ ನಮ್ಮ ಶಾದಿ ಮಹಲು, ಎಲ್ಲ ದಾನಿಗಳು ಏನು ಕಟ್ಟಿ ಬಿಟ್ಟಿರ್ತಕ್ಕಂಥ ಶಾದಿ ಮಹಲು ಎಲ್ಲ ಕ್ರಾಕ್ಗಳು ಬಂದು ನೀವು ನೋಡಿ ಒಂದು ಸಾರಿ ಅಲ್ಲಿ ಕ್ಯಾಮ್ರಾ ತಿರುಗಿಸಿ ನೋಡಿ, ಎಲ್ಲ ಶಾದಿ ಮಹಲ್ ಕ್ರಾಕ್ ಬಂದು ಮೇಲೆ ಎಲ್ಲ ನೀರು ನಿಂತ್ಕೊಳ್ತಾ ಇತ್ತು, ಅರ್ಧ ಅಡಿ ನೀರು ನಿಂತ್ಕೊಳ್ತಾ ಇತ್ತು. ಇನ್ನೇನು ಇದೇ ಥರ ಬಿಟ್ಟಿದ್ದಿದ್ರೆ ಇನ್ನೊಂದು 2 ವರ್ಷ ಶಾದಿ ಮೇಲೆ ಎಲ್ಲ ಸಂಪೂರ್ಣವಾಗಿ ಕ್ರಾಕ್ ಆಗಿ ಬಿದೋಗ್ಬಿಡುತ್ತೆ ಅನ್ನೋ ಮಟ್ಟದಲ್ಲಿ ನಿಂತಿದ್ದಾಗ ನಾವೆಲ್ಲ ಹೋಗಿ ಅವ್ರ ಹತ್ರ ಮನವಿ ಮಾಡಿಕೊಂಡಾಗ ಏನು ಮಾಡಬೇಕು ಅಂತ ಬಿಟ್ಟಿದೆ, ಖುದ್ದಾಗ ಅವ್ರು ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡಿ ಇದಕ್ಕೆ ಎಷ್ಟೇ ಖರ್ಚಾಗಲಿ ಈ ಶಾದಿ ಮಹಲ್ ಸಂಪೂರ್ಣವಾಗಿ ಮುಗಿಸ್ಕೊಡೋದಕ್ಕೆ ನಾನು ಕೊಡ್ತೀನಿ, ನೀವು ಇದ್ರ ಬಗ್ಗೆ ಆತಂಕ ಪಡಬೇಡಿ ಅಂತೇಳ್ಬಿಟ್ಟಿದೆ. ಅವರು ಸ್ವಂತ ದುಡ್ಡಲ್ಲಿ 35ರಿಂದ 37 ಲಕ್ಷಗಳನ್ನು ಕಾಸು ಕೊಟ್ಟಿರ್ತಾರೆ. ಅವ್ರದ್ದೇ ಆದಂತಹ ರೇನ್ಬೋ ಒಂದು ಕಾಂಕ್ರೀಟು ಒಂದು ಸಂಸ್ಥೆಯಿಂದ, ರೇನ್ಬೋ ಒಂದು ಕಂಪ್ನಿಯಿಂದ ಕಾಂಕ್ರೀಟನ್ನು ಮೇಲೆ ಸಂಪೂರ್ಣವಾಗಿ ಅರ್ಧಡಿ ನೀಟಾಗಿ ನೀರು ನಿಲ್ಲದೆ ಇದ್ದಂಗೆ ಹಾಕ್ಸ್ಕೊಟ್ಟಿದ್ದಕ್ಕೆ ಇವತ್ತು ಈ ಒಂದು ಶಾದಿ ಮಹಲ್ ಸುಭದ್ರವಾಗಿ ನಿಂತಿದೆ. ಇವಾಗೇನು ಒಳಗಡೆ POP ಕೆಲಸ ಆಗಿರಲಿ, ವೈರಿಂಗ್ ಕೆಲಸ ಆಗಿರಲಿ, ಲೈಟಿಂಗ್ ಕೆಲಸ ಆಗಿರಲಿ, ಫ್ಯಾನ್ಗಳು ಹಾಕ್ಸೋದಾಗಿರಲಿ, ಏನೋ ಅಡುಗೆ ಮನೆಯಲ್ಲಿ ಸುಮಾರು ಕೆಲಸಗಳು ನೆನೆಗುದಿಗೆ ಬಿದ್ದಿದ್ದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಟ್ಟು, ಗ್ರಿಲ್ ಆಗಿರಲಿ, ಪಾರ್ಟೇಷನ್ ಕೆಲಸ ಆಗಿರಲಿ, ಆಮೇಲೆ ಹೊರಗಡೆ ಬಣ್ಣ ಹೊಡೆಯೋದಾಗಿರಲಿ, ಒಳಗಡೆ ಬಣ್ಣ ಹೊಡೆಯೋದಾಗಿರಲಿ, ಈ ಕೆಲಸಗಳನ್ನು 50 ಲಕ್ಷ ರೂಪಾಯಿಗಳಲ್ಲಿ ಇದನ್ನು ಮಾಡಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದಂತಹ ಕೆಲಸ ಇದೆಲ್ಲ ಯಾವಾಗ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಸಹ ಒಂದು ಸಾರಿಗೆ 20,000-30,000 ರೂಪಾಯಿ ಖರ್ಚು ಮಾಡಿ ನಾವು ಇದನ್ನೆಲ್ಲ ಬೈಲಿನ ಕ್ಲೀನ್ ಮಾಡಿದ್ರು ಸಹ ಗಂಟೆಗಳು ಬೆಳ್ಕೊಂಡು ಕಾಡಾಗ್ದಂಗೆ ಆಗ್ತಾಯಿತ್ತು. ಅಣ್ಣ ಇದಕ್ಕೆಲ್ಲ ಕಾಂಕ್ರೀಟ್ ಹಾಕ್ಬಿಡಿಸ್ಕೊಡ್ಬೇಕು ಸಂಪೂರ್ಣವಾಗಿ ಅಂತ ಅವರಲ್ಲಿ ಮನವಿ ಮಾಡಿಕೊಂಡಾಗ ಮತ್ತೆ 30 ಲಕ್ಷ ರೂಪಾಯಿಗಳನ್ನು ನಮಗೆ ಅಲ್ಪಸಂಖ್ಯಾತ ನಿಧಿಯಿಂದ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಒಂದು ವಾರದಿಂದ ಇದನ್ನೆಲ್ಲ ಜಲ್ಲಿ ಹಾಕೋದು, ನೀರು ಹಾಕೋದು, ರೋಲಿಂಗ್ ಮಾಡಿಸೋದು ಇದನ್ನೆಲ್ಲ ಮಾಡಿಸಿದ್ದೀವಿ. ಇವತ್ತು ನಿನ್ನೆಯಿಂದ ಕಾಂಕ್ರೀಟ್ ಆಗೋ ಕೆಲಸ ಒಳ್ಳೆ ಉತ್ತಮವಾದಂಥ ಕ್ವಾಲಿಟಿಯಾಗಿ ಕಾಂಕ್ರೀಟನ್ನು ಹಾಕ್ಸ್ತಾ ಇದ್ದೀವಿ. ಈ ಎಲ್ಲ ಕೆಲಸಗಳನ್ನು ಮಾಡಿ ಶಾದಿ ಮಹಲು ನಮ್ಮ ಸಮುದಾಯ ಜನರಿಗೆ ಉದ್ಘಾಟನೆ ಮಾಡಿಕೊಡ್ಬೇಕಂತ ಬಿಟ್ಟು ನಮ್ಮ ಶಾಸಕರಲ್ಲಿ ನಾವು ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮೆಲ್ಲ ಸಮುದಾಯ ಅವ್ರಿಗೆ ನಾವು ಹೃತ್ಪೂರ್ವಕವಾಗಿ ಒಂದೇನೊಂದು ಸಹ ಹೇಳ್ತಾ ಇದ್ದೀವಿ. ನಮಸ್ಕಾರ. ಒಕ್ಕರ
ये लेना ध्यान रखा उसके बाद का पीछे का बड़ी जगह ना